ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನ ಹೊರಡಿಸಿದೆ. ಸದ್ಯಕ್ಕೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಎಸ್ಐಟಿಯಿಂದ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ಮೊನ್ನೆಯಷ್ಟೇ ಕೋರ್ಟ್ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು. ಜುಲೈ 8ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಈ ನಡುವೆ ಜಾಮೀನಿಗೋಸ್ಕರ ಅವರು ಅರ್ಜಿಯನ್ನ ಹಾಕಿದ್ರು. ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನ ಹೊರಡಿಸಿದೆ. ಜೈಲಿನಿಂದ ಹೊರಬರುವಂತಹ ಕನಸನ್ನ ಕಾಣ್ತಾ ಇದ್ದ ಪ್ರಜ್ವಲ್ ರೇವಣ್ಣಗೆ ನಿರಾಸೆಯಾಗಿದೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಬಂಧನವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಕೋರ್ಟ್ ಏನೆಲ್ಲ ಕಾರಣಗಳನ್ನ ಕೊಟ್ಟಿದೆ ಅಂತ ಹೇಳಿ. ಮಧುಶ್ರೀ, ಇದು ಒಟ್ಟು 4 ಕೇಸ್ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ 3 ಕೇಸ್ಗಳು ಅತ್ಯಾಚಾರದ ಕೇಸ್ಗಳಾಗಿತ್ತು. ಅದರಲ್ಲಿ ಮೊದಲನೇ ಕೇಸ್ ಈ ಹೊಳೆನರಸೀಪುರ ಪ್ರಕರಣ. ಅಂದ್ರೆ ಮೊದಲನೇದಾಗಿ ಅದರಲ್ಲಿ ಲೈಂಗಿಕ ದೌರ್ಜನ್ಯದ ಕೇಸ್ ಅಷ್ಟೇ ದಾಖಲಾಗಿತ್ತು 354A ಕೆಳಗಡೆ. ಆದ್ರೆ ಅದಾದ ನಂತರ 164 ಸ್ಟೇಟ್ಮೆಂಟ್, ಅಂದ್ರೆ ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ ಅವರು ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಿನೇ ಆಗಿರ್ತಾರೆ, ಮತ್ತೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವು ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲಿ ಅವರು ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು ಅಂತೇಳಿ FIR ದಾಖಲಾಗುತ್ತೆ. ಅದಾದ್ಮೇಲೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡಾಗ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಏನೋ ರೇಪ್ ಆಗಿದೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಅವ್ರ ಮೇಲೆ ಮತ್ತೊಂದು ಅಂದ್ರೆ ಅಪ್ಲಿಕೇಶನ್ ಹಾಕಿ ಪೊಲೀಸರು ರೇಪ ಆರೋಪವನ್ನು ಕೂಡ ಇದೇ ಕೇಸ್ನಲ್ಲಿ ಇದೇ FIR ನಲ್ಲಿ ಸೇರಿಸ್ಕೊಳ್ತಾರೆ. ಹೀಗಾಗಿ ಮೊದಲನೇ ಕೇಸ್ನಲ್ಲಿ ಈಗ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಪ್ರಜ್ವಲ್ ರೇವಣ್ಣಗೆ ಅಂತ ಹೇಳ್ಬೋದು. ಜಾಮೀನು ಕೋರಿ ಅವರೇನು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನ ಇವತ್ತು ಕೋರ್ಟ್ ತಿರಸ್ಕರಿಸಿದೆ. ಹೀಗಾಗಿ ಮೊದಲನೇ ಕೇಸಲ್ಲಿ ಅವರಿಗೆ ಈಗ ಸೆಟ್ ಬ್ಯಾಕ್ ಆಗಿರೋದ್ರಿಂದ ಇನ್ನೂ ಕೆಲವು ದಿವಸ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ಈಗ ಹೈಕೋರ್ಟ್ ಈಗ ನೆಕ್ಸ್ಟ್ ಮುಂದಿನ ಹಂತವಾಗಿ ಮುಂದಿನ ಹೋರಾಟದ ಹಂತವಾಗಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೂಡ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ 3 ಕೇಸ್ಗಳಲ್ಲಿ, ಯಾಕಂದ್ರೆ ಎಲ್ಲವೂ ಕೂಡ ನಾನ್ ಬೇಲಬಲ್ ಅಫೆನ್ಸಸ್ ಇರೋದ್ರಿಂದ, 3 ಕೇಸ್ಗಳಲ್ಲಿ ಅತ್ಯಾಚಾರದ ಆರೋಪನೆ ಇರೋದ್ರಿಂದ ಎಲ್ಲವೂ ಕೂಡ ನಾನ್ ಬೇಲಬಲ್ ಮತ್ತು ಕಾಗ್ನಿಸಬಲ್ ಅಫೆನ್ಸ್ ಆಗಿರೋದ್ರಿಂದ ಸುಲಭಕ್ಕೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಕೂಡ ಕಡಿಮೆ. ಮತ್ತೆ ಈ ಮೊದಲನೇ ಕೇಸ್ ಏನಿತ್ತು ಅದು ಫಸ್ಟ್ಗೆನೆ ಅದು ಅತ್ಯಾಚಾರ ಕೇಸನ್ನು ಹಾಕೊಂಡಿರಲಿಲ್ಲ, ಬದಲಾಗಿ ಲೈಂಗಿಕ ದೌರ್ಜನ್ಯ ಹಾಕೊಂಡು ಆನಂತರ ಅತ್ಯಾಚಾರ ಕೇಸನ್ನು ಇದರಲ್ಲಿ ಆಡ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಈ ಕೇಸ್ನಲ್ಲೇ ಜಾಮೀನು ಸಿಗದೇ ಇರಬೇಕಾದ್ರೆ ಇನ್ನು ಬೇರೆ ಕೇಸ್ಗಳಲ್ಲೂ ಕೂಡ ಅವರಿಗೆ ಜಾಮೀನು ಸಿಗೋದು ಅಷ್ಟೇ ಕಷ್ಟ ಆಗಿರುತ್ತೆ. ಹೀಗಾಗಿ ಈಗ ಮುಂದಿನ ಕಾನೂನಿನ ಹಂತವಾಗಿ ಅವರು ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಇನ್ನು ಉಳಿದಂತಹ 3 ಕೇಸ್ನಲ್ಲೂ ಕೂಡ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವರ ಪರ ವಕೀಲರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತಿನ ಬೆಳವಣಿಗೆ ಏನಿದೆ ಅದು ಪ್ರಜ್ವಲ್ ರೇವಣ್ಣ ಪಾಲಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳಿ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.